ಇವತ್ತಷ್ಟೇ ಬಜೆಟ್ ಮಂಡನೆ ಆಗಿದೆ. ಈ ಬಜೆಟ್ ಬಗ್ಗೆ ಪರ ವಿರೋಧ ಮಾತುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ 20 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟಿದೆ ಈ ಬಜೆಟ್ನ ಕಾರಣದಿಂದಾಗಿ. ಈ ಒಂದು ವ್ಯಾಖ್ಯಾನವನ್ನು ಕೂಡ ಕೇಳಿದ್ವಿ. ಸಭಾತ್ಯಾಗವನ್ನು ಕೂಡ ನಾವು ನೋಡಿದ್ವಿ. ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಇಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣವನ್ನು ಇಟ್ಟು, ಜೊತೆಗೆ ಓವರಾಲ್ ಈ ಬಜೆಟ್ ಹೇಗಿದೆ, ಬಜೆಟ್ಟು ಶಿಕ್ಷಣಕ್ಕೆ ಎಷ್ಟು ಕೊಡ್ತಾ ಇದೆ, ಮಹಿಳಾ ಮಕ್ಕಳ ಕಲ್ಯಾಣ, ಇಂಧನ, ಗ್ರಾಮೀಣಾಭಿವೃದ್ಧಿ, ಒಳನಾಡು ಜಲಸಾರಿಗೆ, ನೀರಾವರಿ, ಕೃಷಿ, ಲೋಕೋಪಯೋಗಿ, ಸಮಾಜ ಕಲ್ಯಾಣ, ಆರೋಗ್ಯ, ಕಂದಾಯ, ನಗರಾಭಿವೃದ್ಧಿ, ಪಶುಸಂಗೋಪನೆ ಇತರೆ ಎಲ್ಲ ಚೆಕ್ ಮಾಡಿಕೊಂಡಾಗ ಒಟ್ಟು ಬಜೆಟ್ನ ಗಾತ್ರ ಬರ್ತಿರೋದು ನಮಗೆ 3,71,383 ಕೋಟಿ. ರಾಜಸ್ವ ವೆಚ್ಚ 2,90,531 ಕೋಟಿ. ಬಂಡವಾಳ ವೆಚ್ಚ ಕ್ಯಾಪೆಕ್ಸ್ ಅಂತೀವಲ್ವಾ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 55,877 ಕೋಟಿ. ಸರಿ, ಈ ಒಂದು ಅಂಕಿ ಸಂಖ್ಯೆಗಳು ಅಥವಾ ಒಂದು ರಾಜ್ಯಕ್ಕೆ ಬರಬಹುದಾದ ಒಟ್ಟು ಸಂಗ್ರಹ, ನಿಧಿ, ಸಾಲ ಎಲ್ಲ ಸೇರಿಕೊಂಡು ಒಂದು ಕಡೆ ಇಟ್ಟಂಗೆ ಇದು ಬಜೆಟ್ ಅಂದರೆ ಇನ್ನೇನೂ ಇಲ್ಲ. ಮನೆ ಯಜಮಾನನಿಗೆ ತಿಂಗಳಿಗೆ ಒಂದು ಸಲ ಸಂಬಳ ಬಂದಂಗೆ. ಆ ಸಂಬಳ ನಾವು ಏನೇನಕ್ಕೆ ವ್ಯಯಿಸ್ತಾನೆ ಅಂತ, ಮಗು ಫೀಸ್ ಸ್ವಲ್ಪ ಹಾಕ್ತಾನೆ, ಪೆಟ್ರೋಲ್ಗೆ ಸ್ವಲ್ಪ ಕೊಡ್ತಾನೆ, ಡೀಸೆಲ್ ಕಾರ್ ಇದ್ದರೆ ಡೀಸೆಲ್ಗೆ ಹಾಕ್ತಾನೆ, ಎಲೆಕ್ಟ್ರಿಕ್ ಬಿಲ್ ಕೊಡ್ಬೋದು, ಅವನು ನೀರಿಗೆ ಕೊಡಬಹುದು, ದವಸ ಧಾನ್ಯ ಕೊಡಬಹುದು. ಈ ರೀತಿಯಲ್ಲಿ ಮನೆಯದು ಬೇರೆ ಬೇರೆ ಸಣ್ಣ ಪುಟ್ಟ ಉಪಕರಣ ಖರೀದಿಗೆ ಬಳಸ್ಕೊಳ್ಬಹುದು, ಟಿ ವಿ ತೊಗೋಬಹುದು. ಹೀಗಿರುತ್ತಲ್ಲ, ಆ ಥರ ಒಂದು ಡಿವೈಡ್ ಮಾಡ್ಕೊಳ್ಳುವಂಥ ಒಂದು ವಿಧಾನ. ತನಗೆ ಎಷ್ಟು ಆದಾಯ ಬರ್ತಾ ಇದೆ, ತಾನು ಎಷ್ಟು ವಹಿಸಬಲ್ಲೆ, ತನ್ನ ಸಾಲ ಮಾಡುವ ಒಂದು ವೇಳೆ ಸಾಲ ಮಾಡೋ ಪರಿಸ್ಥಿತಿ ಬಂದರೆ ನಾನು ಎಷ್ಟು ಸಾಲ ಮಾಡಬೇಕು ಅಂತ ಹೇಳಿ. ರಾಜಗೌಡ್ರೆ, ಈಗ ಈ ಒಂದು ಬಜೆಟ್ನ ಕಾರಣದಿಂದಾಗಿ ರಾಜ್ಯ 20 ವರ್ಷದ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಪ್ರತಿಪಕ್ಷಗಳ ಒಂದು ಆರೋಪ. ಜೊತೆಗೆ ಸೋಂಕಿರಲ್ಲ, ರಾಜಕಾರಣದ ಸೋಂಕು ಈ ಬಜೆಟಲ್ಲಿ ಕಾಣಿಸ್ತಾ ಇರಲ್ಲ ಅಂತ ನಾವು ಭಾವಿಸಿದ್ವಿ. ರಾಜಕಾರಣ ಎಳ್ಕೊಂಡು ಬಂದುಬಿಟ್ರಿ ಇವರು, ಕೇಂದ್ರ ಸರ್ಕಾರ ಹಾಗೆ ಹೀಗೆ ಅಂತ. ಬೇಸರ ಆಯಿತು, ನಾವು ವಾಕೌಟ್, ಸಭಾತ್ಯಾಗ ಮಾಡಿದ್ವಿ ಅಂತ. ಕೆಲವು ಸತ್ಯಗಳು ಬಹಳ ಕಹಿ ಆಗುತ್ತೆ. ಓಕೆ, ಬಿ ಜೆ ಪಿಯವ್ರಿಗೆ ಆ ಕಹಿ ಅನುಭವ ಆಗ್ತಾ ಇದೆ. ಬಟ್ ಸತ್ಯ ಅನ್ನೋದನ್ನು ಒಪ್ಕೋಬೇಕು. ಯಾವ ವಿಷಯ ಸತ್ಯ ಅದನ್ನು ಒಪ್ಕೋಬೇಕು. ನೋಡಿ, ಇಡೀ ದೇಶದಲ್ಲಿ ಡಿಮಾನಿಟೇಷನ್ ಆದಮೇಲೆ, GST ಆದಮೇಲೆ, ಕೊರೋನಾ ಕಳಪೆ ನಿಯಂತ್ರಣ ನಿರ್ವಹಣೆ ಆದಮೇಲೆ ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಜನತೆಗೆ ಯಾವ ಆದಾಯ ಕಡಿಮೆ ಆಗ್ತಾ, ವೆಚ್ಚ ಡಬಲ್ ಆಗ್ತಾ ಇದ್ದಾಗಲೂ ಕೂಡ ಅವ್ರ ಜೊತೆ ನಿಲ್ಲಿಸಬೇಕಾದ ಕೇಂದ್ರ ಸರ್ಕಾರ ನಿಂತಿತ್ತ, ರೈತರ ಪರ ನಿಂತಿತ್ತ. ಆದರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ, ಅನುಷ್ಠಾನ ಮುಖಾಂತರ 1,60,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ 0 ಬಿಲ್ ಹೋಗ್ತಾ ಇದೆ. 1,17,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ 150 ಕೋಟಿ ಪ್ರವಾಸಗಳಾಗಿದೆ. 3,400 ಕೋಟಿ ಬಿಡುಗಡೆ ಆಗಿದೆ. ಇದು ಗ್ಯಾರಂಟಿ ಯೋಜನೆಗಳು. ಇದು ಅಗತ್ಯ ಇತ್ತು, ಅಗತ್ಯ ಮಾಡ್ತಾ ಇದ್ದೀವಿ. ಇವ್ರೇನು ಅನ್ಕೊಂಡಿದ್ರು BJPಗರು, ನಾವು ರಾಜ್ಯದ ಹಿತವನ್ನು ಬಿಟ್ಬಿಟ್ಟು BJP ಯಾವ ರೀತಿ ಮಾಡಿದ್ರು, ಈ 4 ವರ್ಷ ಕಳಪೆ ಆರ್ಥಿಕ ನಿರ್ವಹಣೆ ಮಾಡಿ ಆರ್ಥಿಕತೆಯನ್ನ ಕುಸಿದಿತ್ತಲ್ಲ, ಅದನ್ನ ಕಟ್ತಾ ಇರೋದು ಅವ್ರು ನೋಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ತಾವು ಒಳ್ಳೆ ಕೆಲಸ ಮಾಡಲಿಲ್ಲ, ಮಾಡೋದನ್ನ ಸಹಿಸಕ್ಕಾಗ್ತಾ ಇಲ್ಲ. ಆದರೆ ಕೆಲವು ಸತ್ಯಗಳು ಅಂತ ಏನಂದ್ರೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಆರ್ಥಿಕ ಅನ್ಯಾಯ ಮಾಡ್ತಾ ಇದ್ರೂ ಕೂಡ ನಾವು ಸಮನ್ವಯತೆಯಲ್ಲಿ ಅದು ತೊಗೊಂಡು ಬರೋಕ್ಕಾಗ್ತಾ ಇಲ್ಲ, ಸಂಘರ್ಷಲಾರ ತೊಗೊಂಡ್ಬರೋಣ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೂ ಕೂಡ ರಾಜ್ಯದ ಪರವಾಗಿ ಅವ್ರು ಯೋಚನೆ ಮಾಡ್ತಾ ಇಲ್ಲ. BJPಗರು ರಾಜ್ಯದ ಪರವಾಗಿ ಯೋಚನೆ ಮಾಡಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಕೇಳ್ತಾ ಇದ್ರು, ಸ್ವಾಮಿ ನೀವು 15ನೇ ಹಣಕಾಸಿನ ಆಯೋಗದ ಪ್ರಕಾರ ನಮಗೆ ಅನ್ಯಾಯ ಮಾಡಿದಿರಿ, 5,495 ಕೋಟಿ ಕೊಡಲಿಲ್ಲ ಮಧ್ಯಂತರ, ಕೊನೆಗೆ 6,000 ಕೋಟಿ ಹೇಳಿದಂಥದ್ದು ಕೊಡಲಿಲ್ಲ, ನಾವು 11,495 ಕೋಟಿ ಮೋಸ ಮಾಡಿದಿರಿ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ನೀವು ಘೋಷಣೆ ಮಾಡಿದಿರಿ, ಸ್ಪೆಷಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಇದೇ ಪದಗಳನ್ನು ಉಪಯೋಗಿಸಿರುತ್ತದೆ. ಆ ಹಣವನ್ನು ಬಿಡಲಿಲ್ಲ. ಕಳೆದ ಬಜೆಟ್ನಲ್ಲಿ ಮಾನ್ಯ ಬೊಮ್ಮಾಯಿ ಅವರು ಕೊನೆಯ ಬಜೆಟಲ್ಲಿ ಮೆನ್ಷನ್ ಮಾಡಿದ್ರು, ಇದು ರಾಷ್ಟ್ರೀಯ ಯೋಜನೆ. ನಿಮ್ಮ ಪ್ರಕಾರ ಈ ಬಜೆಟ್ ಏನು ನಟರಾಜಗೌಡ್ರೆ? ಈ ಬಜೆಟ್ ಒಂದು ಸಮತೋಲನ ಕಾಪಾಡಿಕೊಂಡು, ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು, ಸಮಪಾಲು ಸಮಬಾಳು, ಸರ್ವರ ಅಭ್ಯುದಯ, ಆ ತರಹ ಒಂದು ಅದ್ಭುತವಾದ ಬಜೆಟ್ ಅನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಐತಿಹಾಸಿಕ ಸಬ್ಕಾ ವಿಕಾಸ್ ತರನಾ, ಸಬ್ಕಾ ವಿಕಾಸ್ ಅಂತ ಕೇಂದ್ರ ಸರ್ಕಾರದಲ್ಲಿ ಹೇಳ್ತಾರಲ್ಲ, ಬಾಯಿ ಮಾತಿದ್ದದು, ಅದು ಬಾಯಿ ಮಾತಿದ್ದು. ಬಟ್ ಇಲ್ಲಿ ಕೃತಿನಲ್ಲಿದೆ. ನುಡಿದಂತೆ ನಡೆದ ಸರ್ಕಾರ 2013ರಿಂದ 2018 ನಡೀತಲ್ಲ, ಇದು ಅದೇ ರೀತಿ ನುಡಿದಂತೆ ನಡೆದ ಸರ್ಕಾರ ಅಂತ. ಆಮೇಲೆ ಎಲ್ಲಾ ವರ್ಗದ, ಎಲ್ಲಾ ಜಿಲ್ಲೆಗಳು ಕವರ್ ಆಗಿರ್ತಕ್ಕಂತಹ, ಎಲ್ಲಾ ಇಲಾಖೆಗಳನ್ನ ಕವರ್ ಆಗಿರ್ತಕ್ಕಂತಹ ಅದ್ಭುತವಾದ ಬಜೆಟ್. ಆಮೇಲೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದಾರೆ. ವಿತ್ತೀಯ ಕೊರತೆ 2.95, ಮುಂಚೆ ಹೆಂಗಾಗಿತ್ತು 3.7 ಹೋಗಿತ್ತು. ಆಮೇಲೆ GSDP ಮೇಲೆ 27% ಸಾಲ ಮಾಡಿಬಿಟ್ಟಿದ್ರು ಅವರು. ನಮ್ಮ ದೇಶ ಬರ್ತದೆ 24.5% ಬರ್ತದೆ, ಬಿಲೋ 25 ಬರ್ತದೆ. ಇಂತಹ ಅದ್ಭುತ ಬಜೆಟ್ ಅನ್ನ ಬೇರೆ ಯಾರು ಹಿಸ್ಟ್ರಿನಲ್ಲೇ, ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಕಂಪೇರ್ ಮಾಡಿ ಒನ್ ಆಫ್ ದಿ ಬೆಸ್ಟ್ ಬಜೆಟ್ ಈ ಬಜೆಟ್ ಆಗಿತ್ತು ಅಂತ ಹೇಳ್ಬೋದು. BV ಗಣೇಶ್ ಅವರಿಗೆ ವಿತ್ತೀಯ ಕೊರತೆ ಅಂದ್ರೆ ಒಂದು ಶಿಸ್ತಿನ ಚೌಕಟ್ಟಲ್ಲಿ ನಾವು ನೋಡ್ತೀವಿ. ಅದನ್ನ ವಿತ್ತೀಯ ಶಿಸ್ತನ್ನ
ತಜ್ಞರು ಹೇಳ್ತಾರೆ, ನಮ್ಮ ಬಸವರಾಜ್ ಅವರು ಕೂಡ ಕೇಳ್ತೀನಿ ಅದನ್ನು. ತಜ್ಞರು ಹೇಳೋದೇನು ಅಂದರೆ, ಒಂದು ರಾಜ್ಯ 3% ಒಳಗಡೆ ಕಾಪಾಡ್ಕೊಳ್ಬೇಕು ಇದನ್ನು ಅಂತ. ಅದನ್ನು ಗುಡ್ ಬಜೆಟ್ ಅಂತ ಕರೀತಾರೆ ಅಂತ. ವಿತ್ತೀಯ ಶಿಸ್ತು, ಡಿಸಿಪ್ಲಿನ್ ಅಂತ. ಕಳೆದ ಬಜೆಟ್ಗೆ ಹೋಲಿಸ್ಕೊಂಡಾಗ ಅಥವಾ ಹಿಂದಿನ ಸರ್ಕಾರದ ಬಜೆಟ್ಗೆ ಹೋಲಿಸ್ಕೊಂಡಾಗ 3.7 ಮಾಡಿಬಿಟ್ಟಿದ್ರು ಅವರು. ಶಿಸ್ತಿನ ಚೌಕಟ್ಟು ಮೀರಿದ್ರು ಅಂತ. ಇದೊಂದು ಭಾಗ. ಕೇಂದ್ರದ ಲೆಕ್ಕಕ್ಕೆ ಬಂದಾಗ ಕೇಂದ್ರ ಸರ್ಕಾರ 5.1ನಲ್ಲಿದ್ದಾರೆ. ಅವರು 3 ದಾಟಿ ಹೋಗ್ಬಿಟ್ಟು 5ಕ್ಕೆ ಬಂದುಬಿಟ್ಟಿದ್ದಾರೆ. ಅವರ ಬಜೆಟ್ಗಳು ಅದ್ಭುತ ವಾವ್ ಅನ್ನುವ ಧ್ವನಿಯಲ್ಲೇ 2.95 ಇರ್ತಕ್ಕಂಥ ವಿತ್ತೀಯ ಶಿಸ್ತನ್ನು ನಾವು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಅಂತ. ನಾನು ಅಂಕಿಅಂಶಗಳಿಗೆ 2ನೇ ರೌಂಡಲ್ಲಿ ಬರ್ತೀನಿ. ಓಕೆ. ವಿತ್ತೀಯ ಶಿಸ್ತು ಕೊರತೆ ರಾಜಕೀಯಕ್ಕೆ ಆಮೇಲೆ ಬಂದ್ಬಿಡಿ. ಬರ್ತೀನಿ. ಮೊದಲನೇದಾಗಿ ಒಂದು ದಾಖಲೆ ಬಡ್ಜೆಟ್ ಮಂಡಿಸಿದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದರೆ ಅವರು ಆವತ್ತಿನ ದಿನ ಕೂಡ ಒಂದು ಆರ್ಥಿಕ ಶಿಸ್ತಿನಲ್ಲಿ, ಆರ್ಥಿಕ ಪ್ರಗತಿಯಲ್ಲಿ, ಆರ್ಥಿಕ ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದು ನೀತಿ ಕೊಡುಗೆಗಳನ್ನು ಕೊಟ್ಟಂಥ ವ್ಯಕ್ತಿ. ಅದಕ್ಕಾಗಿ ನಾನು ಗೌರವಿಸ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ 14 ಬಡ್ಜೆಟಲ್ಲಿ ಮಂಡಿಸಿದಂಥ ಸಿದ್ದರಾಮಯ್ಯನವರು 15ನೇ ಬಡ್ಜೆಟಲ್ಲಿ ಕಾಣ್ತಾ ಇಲ್ಲ. ಓಕೆ. ಅವರ ಛಾಪು ಯಾವುದೂ ಇಲ್ಲ. ಅವರು ಭಾಷಣಗಳನ್ನು ಓದಬೇಕಾದಂಥ ಸಂದರ್ಭದಲ್ಲೂ ಆ ಉತ್ಸಾಹವೂ ಇರಲಿಲ್ಲ. ಏನೋ ಮಂಡಿಸಬೇಕು, ಯಾರಿದ್ರೂ ಮಂಡಿಸ್ತಾರೆ, ಅಂಕಿಅಂಶಗಳ ಹಣವನ್ನು ಹಂಚಬೇಕು ಆದರೆ ಹಣವನ್ನು ಹಂಚಬೇಕಾದಂಥದ್ದಲ್ಲಿ ಸಂದರ್ಭದಲ್ಲಿ ಸಮಪಾಲು ಸಮಬಾಳು ಸರ್ವರ ಅಭಿವೃದ್ಧಿ ಕಾಣಲಿಲ್ಲ. ಏನೋ ಒಂದು ಹಂಚಬೇಕು. ಬಡ್ಜೆಟ್ ನೀವು ಹೇಳಿದ್ರಲ್ಲ, ಮನೆಗೆ ದುಡ್ಡು ಬರುತ್ತೆ, ಅವನು ತನ್ನ ಮನೆಯನ್ನು ಆ ರೀತಿಯಾಗಿತ್ತೇ ಹೊರತು ಸಾಮಾಜಿಕ ಕಳಕಳಿ ಇರಲಿಲ್ಲ, ರಾಜ್ಯದ ಅಭಿವೃದ್ಧಿಯ ಚಿಂತನೆ ಇರಲಿಲ್ಲ. ಬಡ್ಜೆಟ್ ಮಂಡಿಸಿದ್ದಾರೆ, ನಾನು 2 ಮಾತಿಲ್ಲ. ಆರಂಭದಲ್ಲಿ 1 ಗಂಟೆಯ ಕಾಲ 195 ನಿಮಿಷಗಳ ಕಾಲ ಅವರು ಬಡ್ಜೆಟ್ ಮಂಡಿಸಿದ್ರು. ಆ ಬಡ್ಜೆಟ್ ಮಂಡಿಸಿದಂಥ ಆರಂಭದಲ್ಲಿ ಒಂದು 40ರಿಂದ 45 ನಿಮಿಷ, ಅರೌಂಡ್ ಅಬೌಟ್ 1 ಗಂಟೆ ತಾವು ಹಾದಿ ಬೀದಿಯಲ್ಲಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಈ ಭಾಷಣ ಅವ್ರು ಈಚೆಗೆ ಬಂದ ತಕ್ಷಣ ನಮ್ಮ ಪತ್ರಕರ್ತರು ಎಲ್ಲಂದ್ರಲ್ಲಿ ಕೇಳ್ತಾರಲ್ಲ, ಮಾತನಾಡಿದಂಥ ಮಾತುಗಳೇ ಅಥವಾ ಇಲ್ಲಿಂದ ದೆಹಲಿಗೆ ಹೋಗಿ ಜಂತರ್ ಮಂತರಲ್ಲಿ ಮಾತನಾಡಿದಂಥ ಭಾಷಣಗಳನ್ನು ಅವರು ಇಲ್ಲಿ ಪದಗಳನ್ನು ಸೇರಿಸಿ ಮಾತನಾಡಿದ್ದು ಒಂದು ವಿಶೇಷ ಬಿಟ್ಟರೆ, ಈ ಪದಗಳನ್ನು ಸುಮಾರು 1-1.5 ತಿಂಗಳಿಂದ ಮಾತಾಡ್ಕೊಂಡು ಬಂದಿರೋ ಪದಗಳನ್ನೇ ಹೇಳಿದ್ದಾರೆ. ಇದರಲ್ಲಿ ಅಂಥ ವಿಶೇಷತೆ ಕಾಣಲಿಲ್ಲ. ಆ 1 ಗಂಟೆ ಮೀಸಲಲ್ಲಿ ಅವರ ಒಂದು ಆಕ್ರೋಶ ಅನ್ನೋದಕ್ಕಿಂತ ನಾನು ಈ ರೀತಿ ಹೇಳದೆ ಅನ್ನತಕ್ಕಂಥ ಸಾಧನೆ ಇತ್ತು. ನಂಬರ್ 2. ನಂಬರ್ 3, ಯಾವುದೇ ಇಲಾಖೆಗಳಿಗೆ ಹಣವನ್ನು ಹಂಚಬೇಕಾದ್ರೆ ಇಲಾಖೆಗಳಿಗೆ ಕೊಟ್ಟಿದ್ದಾರೆ ವಿನಃ ಅದರಲ್ಲಿ ಸಬ್ ಕ್ಲಾಸ್ ಅನೆಕ್ಷರಲ್ಲಿ ಬರುವಾಗ ಇಂತಿಂಥದಕ್ಕೆ ಕೊಡ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ. ಅವರು ಭಾಷಣ ಮಾಡುವಾಗ ನಾನು ಒಂದು ಸತಿ 100 ಭಾಷೆ ಕೇಳಿರ್ಬೋದು. ಮಾಡಲಾಗುವುದು, ಮುಂದುವರಿಸಲಾಗುವುದು, ನೀಡಲಾಗಿದೆ, ಸೂಚಿಸಲಾಗಿದೆ, ಹೇಳಲಾಗಿದೆ, ತಿಳಿಸಲಾಗಿದೆ. ಹಾಗಾಗಿ ಎಲ್ಲೂ ಕೂಡ ಸ್ಪರ್ಧಿಷ್ಟವಾಗಿ ನಾವು ಹಿಂದೆ ಈ ಬಾರಿ ಆ್ಯಕ್ಷನ್ ರಿಪೋರ್ಟ್ ಅಂತ ಹೇಳ್ತೀವಿ, ಕಳೆದ ಬಾರಿ ಇಷ್ಟು ಹೇಳಿದ್ದೀವಿ, ಇಷ್ಟು ಮಾಡಿದ್ವಿ, ಈಗ ಇದನ್ನು ಮುಂದುವರಿಸ್ತಿದ್ದೀವಿ ಅಂತ ಹೇಳ್ತೀವಿ, ಎಲ್ಲೂ ಕೂಡ ಹೇಳಿಲ್ಲ. ಹಣವನ್ನು ಹಂಚಿಕೆ ಮಾಡತಕ್ಕಂಥ ಒಂದು ಏನು ಹೇಳ್ತೀವಿ ಪರಿಪಾಠ ಅಥವಾ ಅದು ಸರ್ಕಸ್ ಅನ್ನೋದೊಂದು ಬಿಟ್ಟರೆ ಇದು ಯಾವುದೇ ವಿಧವಾದಂಥ ಅವರ ಸಿದ್ದರಾಮಯ್ಯನವರ ಛಾಪು ಕಾಣಿಸ್ತಿಲ್ಲ, ನಮಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು 14 ಬಡ್ಜೆಟ್ಗಳನ್ನು ನೋಡಿದ್ದೀವಿ. ಸಿದ್ದರಾಮಯ್ಯನವರ ಆರ್ಥಿಕ ನೀತಿ, ಆರ್ಥಿಕ ಶಿಸ್ತು, ಅವರು ಆ ವಿಚಾರದಲ್ಲಿ ಎಂದೂ ರಾಜಿಯಾದವರು ಅಲ್ಲ, ಆಗುವವರು ಅಲ್ಲ. ಆದರೆ ಅವರು ಎರಡು ಒತ್ತಡಗಳಿತ್ತು ಅಂತ ಅನ್ಸುತ್ತೆ. ಕೇಳ್ಬಿಡ್ತೀನಿ, 14 ಬಜೆಟ್ ಮಂಡಿಸಿದಾಗಲೂ ಕೂಡ ಇವತ್ತು ನೀವು ಹೇಳ್ತಿದ್ದೀರಲ್ಲ, ಇದೇ ಮಾತೆ ಯಾವಾಗಲೂ ಹೇಳಿದ್ದೀರಿ. ಹೇಳ್ತೀನಿ, ಇದೇ ಮಾತೆ. ಇದೇನು ನಿರರ್ಥಕ ಬಜೆಟು, ಅರ್ಥ ಇಲ್ದಿರೋ ಬಜೆಟು. ಈ ಲಾಸ್ಟ್ ಟೈಮು ಆಫ್ಟರ್ ಲೇಖಾನುದಾನ ಅದ್ಭುತ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು, ಶಬ್ಬಾ ಸಿದ್ದರಾಮಯ್ಯ, ಯಾವತ್ತಾದರೂ ನೀವು ಹೇಳಿದ್ರಾ? ಇಲ್ಲ, ನಾನು ಇವಾಗ ಒಂದು ಮಾತು, ವಯಸ್ಸಾ ವರ್ಷ ಯಡಿಯೂರಪ್ಪನವರು ಮಂಡಿಸಿದಾಗ ಬೇರೆ ಪಕ್ಷದವರು ಹಾಗೆ ಮಾತಾಡೋದು. ನಾನು ಯಡಿಯೂರಪ್ಪನವರು ಮಂಡಿಸಿದಾಗ ರಮಾಕಾಂತ್ ಅವರೇ, ನಿಮ್ಮ ಮಾತನ್ನು ಪುರಸ್ಕರಿಸುತ್ತಾ ರಾಜಕೀಯವಾಗಿ ಬಡ್ಜೆಟ್ಟಿನ ಮೇಲೆ ವಾದ ವಿವಾದಗಳು ಅಥವಾ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದನ್ನು ಒಂದು ಪಕ್ಕಕ್ಕಿಡಿ. ಸಿದ್ದರಾಮಯ್ಯನವರು 2 ಒತ್ತಡಗಳಿದೆ ಅಂತ ನಾನು ಹೇಳಿದೆ. ಏನು ಒತ್ತಡ ಅಂತಂದರೆ, ಅವರು ಬಹುಶಃ ಗ್ಯಾರಂಟಿಗಳನ್ನು ಕೊಟ್ಟರು, ನಾನು ಅದ್ರ ಬಗ್ಗೆ ವಿರೋಧವೂ ಇಲ್ಲ. ಈಗ ನಾನು ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಿದ್ರೆ, ಇದನ್ನು ಕೊಡದೇ ಹೋದರೆ ನಾನು ಮಾತಿಗೆ ತಪ್ಪಿದ ವ್ಯಕ್ತಿ ಹಾಕ್ತೀನ ಅಥವಾ ಮಾತಿಗೆ ತಪ್ಪಿದಂಥ ಒಂದು ಮುಖ್ಯಮಂತ್ರಿ ಹಾಕ್ತೀನಿ ಅನ್ನತಕ್ಕಂಥ ಒತ್ತಡವೂ ಇತ್ತು. ಯಾಕೆಂದರೆ ಹಣಕಾಸು ಇಲ್ಲ, ಪರಿಸ್ಥಿತಿ ಇಲ್ಲ, ಇರತಕ್ಕಂಥ ಹಂಚಿದ್ದಾರೆ. ಆಮೇಲೆ ಅಂಕಿಅಂಶಗಳು ಬರ್ತೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದಕ್ಕೆಲ್ಲ ಆಮೇಲೆ ಬರ್ತೀನಿ. 2ನೇ ಒತ್ತಡ ಏನು ಅಂತಂದರೆ, ಅವ್ರದ್ದೇ ಆದಂಥ ಶಾಸಕರು ನಮಗೆ ಕೆಲಸ ಮಾಡಲು ಅನುದಾನ ಕೊಟ್ಟಿಲ್ಲ, ಕೊಡ್ತಾನೂ ಇಲ್ಲ. ಇಲ್ಲಿ ನಾನು ಇಂಥ ಒಂದು ಸಾಧನೆ ಮಾಡಿದ್ದೀನಿ, ಇಂಥ ಒಂದು ಯೋಜನೆ ತಂದಿದ್ದೀನಿ, ಇಂಥ ಒಂದು ಪ್ರಗತಿ ಸಾಧಿಸಿದ್ದೀನಿ ಅನ್ನತಕ್ಕಂಥ ಹೇಳಿಕೆಗಳನ್ನು ಎಲ್ಲೂ ಹೇಳದೆ ಹಣವನ್ನು ಹಂಚಿದ್ದಾರೆ ಎನ್ನುವ ಅದರ ಪ್ರಾಮಾಣಿಕತೆ ಎಲ್ಲೂ ಕಾಣಲಿಲ್ಲ.